ಮತ್ತು ವಿದ್ಯಾರ್ಥಿಗಳೇ, ಇವತ್ತು 3ನೇ ವರ್ಗದ ಗಣಿತ ವಿಷಯದಲ್ಲಿ ನಾವು 3ನೇ ಅಧ್ಯಾಯವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಇಲ್ಲಿ ತನಕ ನೀವು ಅಧ್ಯಾಯ 2 ಪೂರ್ತಿಯಾಗಿ ಅಭ್ಯಾಸ ಮಾಡಿದ್ದೀರಾ. ಇವತ್ತು ಅಧ್ಯಾಯ 3 ಸಂಕಲನ. ಸಂಕಲನ ಈ ಒಂದು ಅಧ್ಯಾಯವನ್ನು ನಾವೇನು ಮಾಡ್ತಾ ಇದ್ದೀವಿ, ಇವತ್ತು ನಿಮಗೆ ಪ್ರಾರಂಭಿಸ್ತಾ ಇದ್ದೀವಿ. ಈ ಒಂದು ಅಧ್ಯಾಯದಲ್ಲಿ ನಾವು ಏನನ್ನ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ನೀವೆಲ್ಲರೂ ತಿಳ್ಕೋಬೇಕು. ಮೊದಲನೇದಾಗಿ ನಾವು ಈ ಒಂದು ಸಂಕಲನ ಪೂರ್ತಿ ಅಧ್ಯಾಯದೊಳಗೆ ಎಷ್ಟು ಅಂಶಗಳನ್ನು ತಿಳ್ಕೊಳ್ತೀವಿ ಅಂದರೆ, ಮೊದಲನೇ ಅಂಶದಲ್ಲಿ 3 ಅಂಕಿಗಳ ಸಂಖ್ಯೆಗಳನ್ನು ಕಂಬ ಸಾಲಿನಲ್ಲಿ ಬರೆದುಕೊಂಡು ದಶಕರಹಿತ ಮತ್ತು ದಶಕ ಸಹಿತ ಸಂಕಲನ ಮಾಡೋದನ್ನು ಕಲಿತಾ ಇದ್ದೀವಿ. ಆಮೇಲೆ 2ನೇ ಅಂಶ ಸ್ಥಾನ ಬೆಲೆ ಕೋಷ್ಟಕವನ್ನು ಬಳಸಿಕೊಂಡು ಸಂಕಲನವನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ತೀವಿ. ಆಮೇಲೆ 3ನೇ ಅಂಶ ಚಿತ್ರಗಳು ಮತ್ತು ಕಥೆಗಳು. ಇವುಗಳಲ್ಲಿ ವ್ಯಕ್ತವಾದ ಬೇರೆ ಬೇರೆ ಸನ್ನಿವೇಶಗಳನ್ನು ನಾವು ನೋಡಿಕೊಂಡು ಅಲ್ಲಿ ಸಹ ಸಂಕಲನದ ಸಮಸ್ಯೆಗಳನ್ನು ಬಿಡಿಸ್ತಾ ಇದ್ದೀವಿ. ಆಮೇಲೆ 4ನೇ ಅಂಶದೊಳಗೆ ಸಂಕಲನದ ಅನೇಕ ಸಮಸ್ಯೆಗಳನ್ನು ಬಿಡಿಸೋದನ್ನು ಸಹ ನಾವು ಮಾಡ್ತಾ ಇದ್ದೀವಿ, ರಚಿಸುವುದನ್ನು ಸಹ ಮಾಡ್ತಾ ಇದ್ದೀವಿ. ಇನ್ನು ಕೊನೆಯದಾಗಿ ನಾವು ಈ ಒಂದು ಅಧ್ಯಾಯದಲ್ಲಿ 99 ಈ ಒಂದು ಸಂಖ್ಯೆಗೆ ಮೀರದಂತೆ ಕೊಟ್ಟಿರುವ 2 ಸಂಖ್ಯೆಗಳನ್ನು ಅವುಗಳ ಮೊತ್ತವನ್ನು ಅಂದಾಜು ಮಾಡುವುದನ್ನು ಈ ಒಂದು ಅಭ್ಯಾಸದಲ್ಲಿ ನಾವು ಇವತ್ತು ಕಲಿತಾ ಇದ್ದೀವಿ. ಈ 5 ಅಂಶಗಳು ಈ ಒಂದು ಅಧ್ಯಾಯದ ಸಂಕಲನದಲ್ಲಿ ಬರ್ತಾ ಇದ್ದಾವೆ. ಸೊ ನಾವು ಇವತ್ತಿನ ಈ ಒಂದು ಅಧ್ಯಾಯದೊಳಗೆ ಅಭ್ಯಾಸ 3.2ರಲ್ಲಿ ಬರುವಂಥ ಸಮಸ್ಯೆಗಳು ಮತ್ತು ಅಭ್ಯಾಸವನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಅಭ್ಯಾಸ 3.2 ನೋಡ್ರಿ, ನಿಮ್ಮ ಹತ್ರ ಎಲ್ಲರ ಹತ್ರ ಪುಸ್ತಕ ಇದೆಯಲ್ಲ, ಪುಸ್ತಕವನ್ನು ಹೊರಗೆ ತೆಗಿರಿ. ಆ ಪುಸ್ತಕದೊಳಗೆ ಪೇಜ್ ನಂಬರ್ 75 ಅಭ್ಯಾಸ 3.2 ಇಲ್ಲಿ ಏನು ಕೊಟ್ಟಾರ ನೋಡ್ರು. ಈ ಕೆಳಗಿನ ಕಥಾ ಸಮಸ್ಯೆಗಳನ್ನು ಬಿಡಿಸು, ಉತ್ತರ ಕಂಡುಹಿಡಿಯುವ ಮೊದಲು ಮೊತ್ತವನ್ನು ಅಂದಾಜಿಸು ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಕಥಾ ಸಮಸ್ಯೆಗಳನ್ನು ಕೊಟ್ಟಾರ. ಆ ಸಮಸ್ಯೆಯನ್ನು ನಾವು ಆ ಸಮಸ್ಯೆಯನ್ನು ನೋಡಿಬಿಟ್ಟು ಅಲ್ಲಿ ಬರುವಂಥ ಉತ್ತರವನ್ನು ನಾವೇನು ಮಾಡಬೇಕು, ಕಂಡುಹಿಡಿಕ್ಕಿಂತ ಮೊದಲ ಅಂದಾಜು ಎಷ್ಟು ಬರಬಹುದು ಅನ್ನೋದನ್ನು ನಾವು ಪತ್ತೆ ಹಚ್ಚಬೇಕು. ಸೊ ಅವ್ರಿಗೆ ಏನು ಕೊಟ್ಟಾರ ನೋಡ್ರಿ. ಮೊದಲನೇದಾಗಿ ಅಶೋಕ ಮತ್ತು ನಿಶ್ಚಿತ ಇಬ್ಬರು ಗುಲಾಬಿ ತೋಟಗಳನ್ನು ಬೆಳೆಸಿದ್ದಾರೆ. ಏನು ಮಾಡಿದ್ದಾರೆ ಇಲ್ಲಿ, ಇಬ್ಬರು ಫ್ರೆಂಡ್ಸ ಅಶೋಕ ಮತ್ತು ನಿಶ್ಚಿತ ಇವರಿಬ್ಬರು ಏನು ಮಾಡ್ಯಾರು, ಗುಲಾಬಿ ತೋಟಗಳನ್ನು ಬೆಳೆಸಿದ್ದಾರೆ. ಅಂದರೆ ಗಾರ್ಡನ್ ಅನ್ಬೋದು, ಹೂದೋಟ. ಒಂದು ಗುಲಾಬಿದು ಅಂದರೆ ಇಬ್ಬರು ಅಶೋಕ್ ಮತ್ತು ನಿಶ್ಚಿತ ಇಬ್ಬರು ಏನು ಮಾಡಿದ್ರು, ಗುಲಾಬಿ ತೋಟವನ್ನು ಬೆಳೆಸಿದ್ದಾರೆ. ಗಾರ್ಡನನ್ನು ರೆಡಿ ಮಾಡಿದಾರು, ತಯಾರು ಮಾಡಿದಾರು. ಅಶೋಕನ ತೋಟದೊಳಗೆ ಅಶೋಕನ ತೋಟ ಒಂದೈತಿ, ಮತ್ತೊಂದು ನಿಶ್ಚಿತ ತೋಟ. ಇಬ್ಬರು ಏನು ಮಾಡ್ಯಾರು, ಅವನು ಸಹ ಗುಲಾಬಿ ಹೂಗಳ ಗಿಡಗಳನ್ನು ಹಚ್ಚನು, ಈಗೂ ಸಹ ನಿಶ್ಚಿತ ಸಹ ಏನು ಮಾಡ್ಯಾರು, ಗುಲಾಬಿ ಗಿಡಗಳನ್ನು ಹಚ್ಚ.
ಅವನ ತೋಟದಲ್ಲಿ ಎಷ್ಟು ಗುಲಾಬಿ ಗಿಡಗಳು ಇದಾವೆ ಅನ್ನೋದನ್ನು ಹೇಳ್ತಾರೆ ನೋಡ್ರಿ ಅವರು. ಅಶೋಕನ ತೋಟದಲ್ಲಿ 266 ಗುಲಾಬಿ ಹೂಗಳು ಅರಳಿವೆ. ಅವನ ತೋಟದೊಳಗೆ ಎಷ್ಟು ಗುಲಾಬಿ ಹೂಗಳು ಅರಳಿವೆ ಅಂದರೆ 266. ಆನಂತರ ನಿಶ್ಚಿತಳ ತೋಟದಲ್ಲಿ 314 ಗುಲಾಬಿ ಹೂಗಳು ಅರಳಿವೆ. ನಿಶ್ಚಿತಳ ತೋಟದೊಳಗೆ ಎಷ್ಟು ಗುಲಾಬಿ ಹೂವು ಅರಳಿದಾವು? 314. ಅಶೋಕನ ತೋಟದೊಳಗೆ 266. ಇನ್ನೇನು ಮಾಡಬೇಕು ನೋಡ್ರಿ. ಹಾಗಾದರೆ ಅವರಿಬ್ಬರ ತೋಟದಲ್ಲಿ ಅರಳಿರುವ ಒಟ್ಟು ಹೂಗಳೆಷ್ಟು? ಅಂದ್ರೆ ನಾವಿಲ್ಲಿ ಏನು ಮಾಡಬೇಕು? ಅಶೋಕನ ತೋಟದೊಳಗೆ ಎಷ್ಟು ಅರಳಿದಾವು ಮತ್ತು ನಿಶ್ಚಿತಳ ತೋಟದೊಳಗೆ ಎಷ್ಟು ಅರಳಿದಾವು ಗುಲಾಬಿ ಹೂಗಳು, ಇವೆರಡು ಏನು ಮಾಡ್ಬೇಕು? ನಾವು ಕೂಡಿಸ್ಬೇಕು. ಕೂಡಿಸಿದಾಗ ನಮ್ಗೆ ಏನಾಗ್ತದೆ? ಒಂದು ಉತ್ತರ. ಇಬ್ಬರು ಕೂಡಿಸಿ ಇಬ್ಬರ ತೋಟದಲ್ಲಿ ಎಷ್ಟು ಗುಲಾಬಿ ಹೂವು ಒಟ್ಟಾರೆ ಅರಳಿದಾವೆ ಅಂತೇಳಿ ನಾವು ಹೇಳ್ಬೋದು. ಸೊ ಇಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಕೆಳಗೆ ಒಂದು ಕೋಷ್ಟಕವನ್ನು ಕೊಟ್ಟಾರ ನೋಡಿ. ಆ ಕೋಷ್ಟಕದಲ್ಲಿ ನಾವೇನು ಮಾಡ್ಬೇಕಂದ್ರೆ ಮೊದಲನೇದಾಗಿ ನೀವು ಇದನ್ನ ಬರೆದುಕೊಳ್ರಿ. ಪ್ರಶ್ನೆ: ಅಶೋಕ ಮತ್ತು ನಿಶ್ಚಿತ ಅಶೋಕ ಮತ್ತು ನಿಶ್ಚಿತ ಇಬ್ಬರು ಗುಲಾಬಿ ತೋಟಗಳನ್ನು ಏನು ಮಾಡಿದಾರೋ ಬೆಳೆಸಿದ್ದಾರೆ. ಅಶೋಕನ ತೋಟದಲ್ಲಿ ತೋಟದಲ್ಲಿ 266 ಗುಲಾಬಿ ಹೂಗಳು ಅರಳಿವೆ. ನಿಶ್ಚಿತಳ ತೋಟದಲ್ಲಿ ನಿಶ್ಚಿತಳ ತೋಟದಲ್ಲಿ 314 ಗುಲಾಬಿ ಹೂಗಳು ಅರಳಿವೆ. ಹಾಗಾದರೆ ಅವರಿಬ್ಬರ ತೋಟದಲ್ಲಿ ಅರಳಿರುವ ಒಟ್ಟು ಹೂಗಳು ಎಷ್ಟು? ಒಟ್ಟು ಹೂಗಳು ಹೂಗಳೆಷ್ಟು ಅಂತ ಕೇಳ್ತಾರೆ. ಹೌದಾ? ನೋಡ್ರಿ ಮತ್ತೊಮ್ಮೆ ಏನು ಪ್ರಶ್ನೆ ಅದನ್ನು ಬರೋದು. ಅಶೋಕ ಮತ್ತು ನಿಶ್ಚಿತ ಇಬ್ಬರು ಗುಲಾಬಿ ತೋಟಗಳನ್ನು ಬೆಳೆಸಿದ್ದಾರೆ. ಅವರಿಬ್ಬರು ಅವನೊಂದು ತೋಟ ಹಾಕಿದೊಂದು ತೋಟ, ಇಬ್ಬರು ಗುಲಾಬಿ ತೋಟವನ್ನು ಏನು ಮಾಡಿದರು? ಬೆಳೆಸಿದ್ದಾರೆ. ಗುಲಾಬಿ ತೋಟಗಳನ್ನು ಬೆಳೆಸಿದ್ದಾರೆ. ಅಶೋಕನ ತೋಟದಲ್ಲಿ 266 ಗುಲಾಬಿ ಹೂಗಳು ಅರಳಿವೆ. ಅಶೋಕನ ತೋಟದೊಳಗೆ ಎಷ್ಟು ಗುಲಾಬಿ ಹೂ ಅರಳಿದವು? 266. ನಿಶ್ಚಿತ ತೋಟದಲ್ಲಿ 314 ಗುಲಾಬಿ ಹೂಗಳು ಅರಳಿವೆ.
ನಿಶಿತಾಳ ತೋಟಗಳು ಎಷ್ಟು ಅರಳಿದವು? 314. ಹಾಗಾದರೆ ಅವರಿಬ್ಬರ ತೋಟದಲ್ಲಿ ಅರಳಿರುವ ಗುಲಾಬಿ ಹೂಗಳೆಷ್ಟು ಅಂತ ಕೇಳ್ತಾರೆ. ಸೊ ಅವ್ರು ಯಾವ ರೀತಿ ಈ ಕೋಷ್ಟಕದೊಳಗೆ ಹೇಳ್ತಾರೆ ನೋಡ್ರಿ. ಈ ಒಂದು ಕೋಷ್ಟಕವನ್ನು ನಾವು ಏನು ಮಾಡೋಣ, ರೆಡಿ ಮಾಡ್ಕೊಳ್ಳೋಣ. ಓಕೆ, ಈ ರೀತಿ ಇಲ್ಲಿ ಯಾವ ಸ್ಥಾನ? 3ರ ಸ್ಥಾನ ಇಲ್ಲಿ, 10ರ ಸ್ಥಾನ ಮತ್ತು ಇಲ್ಲಿ ಒಂದು ಬಿಡಿ ಸ್ಥಾನ, ಸ್ಥಾನ ಪಟ್ಟಿ ಗೊತ್ತಿಲ್ಲ ನಮ್ಗೆ ಯಾವ ರೀತಿ ಇರ್ತದೆ. ಇದು ಬಿಡಿ ಸ್ಥಾನ, 10ರ ಸ್ಥಾನ, 3ರ ಸ್ಥಾನ. ಸೊ ಇಲ್ಲಿ ನಾವು ಏನು ಮಾಡಬೇಕಾಗ್ತದೆ ಅಂದ್ರೆ ಈ ಏನು ಒಂದು ಲೆಕ್ಕ ಕೊಟ್ಟಿದಲ್ಲ, ಈ ಲೆಕ್ಕದಲ್ಲಿ ಬರ್ತಕ್ಕಂಥ ಸಂಖ್ಯೆಗಳನ್ನು ನಾವಿಲ್ಲಿ ಹಾಕಬೇಕು. ಮೊದಲನೇದಾಗಿ ನೋಡ್ರಿ, ಅವ್ರು ಏನು ಕೊಡ್ತಾರೋ, ಅಶೋಕನ ತೋಟದಲ್ಲಿನ ಹೂಗಳು. ಅಶೋಕನ ತೋಟದಲ್ಲಿನ ಹೂಗಳು ಎಷ್ಟು ನೋಡ್ರಿ. ಅಶೋಕ್ ಮತ್ತು ನಿಶಿತಾ ಗುಲಾಬಿ ತೋಟವನ್ನು ಬೆಳೆಸಿದ್ದಾರೆ. ಅಶೋಕನ ತೋಟದಲ್ಲಿ ಎಷ್ಟು 266 ಅದಾವ. ಸೊ ಅಶೋಕನ ತೋಟದಲ್ಲಿನ ಹೂಗಳು ಎಷ್ಟು? 266. 266 ಸ್ಥಾನ ಪಟ್ಟಿ ಬೆಲೆ ಪಟ್ಟಿಯೊಳಗೆ ಯಾವ ರೀತಿ ಬರೀಬೇಕು ಅನ್ನೋದು ನೀವು ಈಗಾಗಲೇ ಅಧ್ಯಾಯ 2ರೊಳಗೆ ಕಲ್ತಿದ್ದೀರಿ. ಸೊ 266 ಇದು ಬರೀಬೇಕು ನಮಗೆ. 200 ಅಂದ್ರೆ 100ರ ಸ್ಥಾನದೊಳಗೆ 2 ಬರ್ತದೆ. 66 ಅಂದ್ರೆ 10ರ ಸ್ಥಾನದೊಳಗೆ 6 ಬತ್ತು, ಬಿಡಿ ಸ್ಥಾನದಲ್ಲಿ ಸಹ 6 ಬತ್ತು. 266 ಇದೇನು ಅಶೋಕನ ತೋಟದಲ್ಲಿ ಬೆಳೆದಿರತಕ್ಕಂಥ ಹೂಗಳು, ಅರಳಿರುವ ಗುಲಾಬಿ ಹೂಗಳು ಎಷ್ಟು ನಾವು? 266. ಇನ್ನು ನಿಶಿತಾಳ ತೋಟದಲ್ಲಿನ ಹೂಗಳು ನೋಡ್ರಿ. ನಿಶಿತಾಳ ತೋಟದಲ್ಲಿನ ಹೂಗಳು, ಇದು ಇದರ ಒಂದು ಅರ್ಥ, ಇಚ್ಛಿನೆಯ ಅರ್ಥ ಅಂದ್ರೆ ಮೇಲಿದ್ದನ್ನ ಇಲ್ಲಿ ಇದೆ ಅಂತೇಳಿ, ಅಂದ್ರೆ ತೋಟದಲ್ಲಿನ ಅಂತೇಳಿ ಹೂಗಳು. ಇದರ ಅರ್ಥ ಈ ಹೂಗಳು ಇಲ್ಲಿ ಬರ್ದಂಗ. ನಿಶಿತಾಳ ತೋಟದಲ್ಲಿನ ಹೂಗಳು ಎಷ್ಟು? ಓಕೆ, ಅದು ಬರದೇ ಬಿಡೋಣ, ಕನ್ಫ್ಯೂಸ್ ಬೇಡ. ನಿಶಿತಾಳ ತೋಟದಲ್ಲಿನ ಹೂಗಳು. ಹೂಗಳು ಎಷ್ಟು ನಾವು ನಿಶಿತಾಳ ತೋಟದೊಳಗ ನೋಡ್ರಿ. 266 ಅಶೋಕನ ತೋಟದಲ್ಲಿ ನಾವು, ಆಮೇಲೆ ನಿಶಿತಾಳ ತೋಟದಲ್ಲಿ 314 ಗುಲಾಬಿ ಹೂಗಳು ಅರಳಿದಾವೆ. ಎಷ್ಟು? 314. 3 100ರ ಸ್ಥಾನದೊಳಗೆ ಬಂತು. 14 ಅಂದ್ರೆ 1 110ರ ಸ್ಥಾನದೊಳಗೆ, 4 ಬಿಡಿ ಸ್ಥಾನದೊಳಗೆ. 314. ಇನ್ನು ಏನು ಮಾಡ್ಬೇಕು ನಾವು? ಕೂಡಿಸ್ಬೇಕು. ಕೂಡಿಸಿದ್ರೆ ಏನಾಗ್ತದ? ಇಬ್ಬರು ತೋಟದಲ್ಲಿ ಒಟ್ಟಾರೆ ಅರಳಿರುವ ಗುಲಾಬಿ ಹೂಗಳ ಸಂಖ್ಯೆ ನಮ್ಗೇನಾಗ್ತದ? ಸಿಗ್ತದ. ಸೊ ಒಟ್ಟು ಹೂಗಳು ಇಲ್ಲಿ ಬಾಂಚಿನ ಅಂದ್ರೆ ಇದರದಿಲ್ಲಿ ಇನ್ನು ಒಟ್ಟು ಹೂಗಳು ಅಂದ್ರೆ ನಾವೇನ್ ಮಾಡ್ಬೇಕು? ಇಲ್ಲಿ
ಕೂಡಿಸಬೇಕು, ಸಂಕಲನ ಮಾಡಬೇಕು. ಸಂಕಲನ ಇದರರ್ಥ ಕೂಡಿಸುವುದು. ಕೊಟ್ಟಿರುವ ಅಂಕಿ ಅಥವಾ ಸಂಖ್ಯೆಗಳನ್ನು ನಾವೇನು ಮಾಡಬೇಕು? ಕೂಡಿಸಬೇಕು. ಸೊ ಬಂದ ಉತ್ತರ ನಾವೇನು ಮಾಡ್ತೀವಿ? ಆ ಸಮಸ್ಯೆಯ ಒಂದು ಉತ್ತರ ಸಿಗತ್ತೆ. ಸೊ ಇಲ್ಲಿ ನಾವು ಇವಾಗ ಕೂಡಿಸುವಂತ ಕೆಲಸ ಮಾಡೋಣ. ನೋಡ್ರಿ, 6 ಮತ್ತು 4 ಕೂಡಿಸ್ಬೇಕು. ಇದು ಮೇಲಿಂದ ಬಿಟ್ಬಿಡಿ, ಇವುಗಳನ್ನ ಇದರೊಳಗೆ ಕೂಡಿಸೋಂಗಿಲ್ಲ. ಅವು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರ್ತಕ್ಕಂಥ ಸ್ಥಾನಗಳು. ನಮ್ಗೆ ಬೇಕಾಗಿರೋದು ಅಶೋಕನ ತೋಟದಲ್ಲಿಯ ಹೂಗಳ ಮತ್ತು ನಿಶ್ಚಿತಳ ತೋಟದಲ್ಲಿಯ ಹೂಗಳು ಎಷ್ಟಿದಾವು ಇವೆರಡು ಕೂಡಿಸಿ ಇಲ್ಲಿ ಬರಿಬೇಕು. ಸೊ ಹಾಗಾದ್ರೆ ನೋಡ್ರಿ, 6 ಮತ್ತು 4 ಕೂಡಿಸ್ಬೇಕು. 6 ಮತ್ತು 4 ಕೂಡಿಸಿದಾಗ ಎಷ್ಟು ಬರುತ್ತೆ ಉತ್ತರ? ನೋಡ್ರಿ, 5 ಬೆರಳು ಇದೊಂದು 6 ಅಲ್ಲ? ಎಸ್ 6. ಕೆಳಗೆ ಎಷ್ಟಿದೆ? 4. ಈ 6 ಒಳಗೆ 5 ಮತ್ತು ಇದೊಂದು 6. ಇವು 6 ಅದು. ಇದರೊಳಗೆ 4 ಬೆರಳು 1 2 3 4. ಈ 4 ಕೂಡಿಸಿದರೆ ಅಂದರೆ ಒಟ್ಟಾರೆ ಎಷ್ಟಾಗುತ್ತೆ? ಇದು 1 2 3 4 5 6 7 8 9 10. ಅಂದ್ರೆ ಇದು 6 ಮತ್ತು ಇವು 4 ಕೂಡಿಸಿದಾಗ ಒಟ್ಟಾರೆ 10. ಇದು 5 ಇದೊಂದು 10 ಆಗ್ತದೆ. ಅಂದ್ರೆ 6 ಮತ್ತು 4 ಕೂಡಿಸಿದಾಗ ಬರುವ ಉತ್ತರ 10. 10 ಬಂದ ನಂತರ ನೀವು ಅದನ್ನ ಏನು ಮಾಡ್ತೀರಾ? ಕೆಳಗೆ 10 ಬರೀತೀರಾ? ಇಲ್ಲ. ಇಲ್ಲಿ ನಾವೇನು ಮಾಡಬೇಕು? ಈ ಸೈಡ್ ಕೈಲ ಕೊಡಬೇಕು, 0 ಇಲ್ಲಿ ಬರಿಬೇಕು. ಅಂದ್ರೆ ನೀವು ಇಲ್ಲಿ 1 ಇಲ್ಲಿ ಕೈಲ ಕೊಡ್ರಿ, ಇಲ್ಲಿ 0 ಬರೀರಿ. ಇನ್ನು ಇಲ್ಲಿ ಏನು ನಾವು ಕೈಲ ತಗೊಂಡಿರ್ತೀವಿ, ಕೊಟ್ಟಿರ್ತೀವಿ, ಅದನ್ನ ಇದ್ರೊಳಗೆ ಮತ್ತೆ ನಾವೇನು ಮಾಡಬೇಕು? ಕೂಡಿಸಿ ಬರಿಬೇಕು. ಹಾಗಾದ್ರೆ 6 ಮತ್ತು 1 ಎಷ್ಟು? 7. 7 ಒಳಗೆ ಕೈಲವನ್ನು ಕೂಡಿಸಿದರೆ ಎಷ್ಟಾಗತ್ತೆ? ಎಸ್ 8 ಆಗುತ್ತೆ. 6 1 7 ಕೈಲವನ್ನು ಕೂಡಿಸಿದರೆ 8. ಆಮೇಲೆ 2 ಮತ್ತು 3 ಕೂಡಿಸಿದರೆ ಎಷ್ಟಾಗತ್ತೆ? 5. ಇಲ್ಲಿ 5 ನಾವು ಬರಿತಾ ಇದ್ದೀವಿ. ಸೊ ಒಟ್ಟು ಹೂಗಳ ಸಂಖ್ಯೆ ಎಷ್ಟಾಗತ್ತೆ ನೋಡ್ರಿ? 580. ಅಂದ್ರೆ ಈ ಒಂದು ಸಮಸ್ಯೆಯ ಉತ್ತರ ಇಲ್ಲಿ ನಾವು ಲೆಕ್ಕದ ರೂಪದಲ್ಲಿ ಬಿಡಿಸಿದಾಗ ಅಶೋಕ ಮತ್ತು ನಿಶ್ಚಿತಾಳು ಏನು ಮಾಡಿದಾರೆ? ಅವರು ಅವರವರ ಹೊಲದಲ್ಲಿ ಗುಲಾಬಿ ಹೂಗಳನ್ನು ಬೆಳೆಸಿದರು. ಅಶೋಕ ಬೆಳೆಸಿರುವ ಹೂ ಮತ್ತು ನಿಶ್ಚಿತಾಳು ಬೆಳೆಸಿರುವ ಹೂಗಳನ್ನು ಒಟ್ಟಾರೆ ಕೂಡಿಸಿದಾಗ ಬರುವಂಥ ಉತ್ತರ 580. ಅಂದರೆ ಅವರಿಬ್ಬರು ಕೂಡ್ಕೊಂಡು ಎಷ್ಟು ಗುಲಾಬಿ ಹೂಗಳನ್ನು ಬೆಳೆಸಿದಾರೋ, ಅರಳಿರುವ ಹೂಗಳು ಎಷ್ಟಂದ್ರೆ 580 ಅಂತೇಳಿ ನಮ್ಗೆ ಉತ್ತರ ಸಿಗ್ತದೆ. ಸೊ ಇವತ್ತಿಗೆ ಈ ಒಂದು ಅಧ್ಯಾಯದ ಅವಧಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಮುಂದಿನ ಒಂದು ಅವಧಿಯೊಳಗೆ ಇದರ ಮುಂದಿನ ಒಂದು ಅಭ್ಯಾಸ ಅಂಶವನ್ನು ನಾವು ಅಭ್ಯಾಸ ಮಾಡೋಣ. ಧನ್ಯವಾದಗಳು. ಒಂದು ನೀವು ಹೋಮ್ವರ್ಕ್ ಆಗಿ ಇದೇ ಲೆಕ್ಕವನ್ನು ಒಂದು ಸಾರಿ ಬರೆದು ವಾಟ್ಸಪ್ ಹಾಕಿ. ಧನ್ಯವಾದ.